ಇವತ್ತು ಸರಸ್ವತಿಯ ಜನ್ಮದಿನ ಅಂತೆ. ಇವತ್ತು ನಮಗೆ ಒಂದು ಪ್ರಾಜೆಕ್ಟ್ ಪ್ರೆಸೆಂಟೇಷನ್ ಇದೆ, ಸೊ ಲ್ಯಾಪ್ಟಾಪ್ ಬೇಕು ಇತ್ತು. ಸಬ್ಮಿಟ್ ಮಾಡಿಲ್ಲ ಅಂತ 2 ಮಾರ್ಕ್ಸ್ ಹೋಯಿತು. ಕಾಲೇಜ್ಗೆ ಏರ್ಪೋರ್ಟ್ಸ್ ಏನಕ್ಕೆ ಅಂತೆಲ್ಲ ಕೇಳಬಾರ್ದು. ಓಕೆ, ಇದೇ ನಮ್ಮ ಕಾಲೇಜಿನ ಗಣೇಶನ ದೇವಸ್ಥಾನ. ಏನು ಟ್ರೈ ಮಾಡೋಣ ಅಂತ ಅಂದ್ಕೊಂಡೆ ಅಂತ ಅಂದರೆ ಸೋಯಾ ಚಂಕ್ಸ್ ರೈಸ್. ಸೋಯಾ ಚಂಕ್ಸ್ನ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಪ್ಯಾನ್. ಸೋಯಾ ಚಂಕ್ಸೇ ಇಷ್ಟ ಇಲ್ಲ ಅಂತ ಅನ್ನೋರು ಚೆನ್ನಾಗಿದೆ ಅಂತ ಒಬ್ರು ಕೊಟ್ಟಿದ್ದಾರೆ ಅಂದಮೇಲೆ ನೀವು ಟ್ರೈ ಮಾಡ್ಬೋದು. ಹಾಯ್, ಹೆಲೋ, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಆ ಡೇ ಇನ್ ಮೈ ಲೈಫ್ ವಿಡಿಯೋ ಅಲ್ಲ, ವ್ಲಾಗ್ ಮಾಡ್ತಾಯಿದ್ದೀನಿ. ಸೊ ಇವತ್ತೇನಪ್ಪ ಅಂತ ಅಂದರೆ ನಾನು ಟೆಂಪಲ್ಗೆ ಹೋಗ್ತಾಯಿದ್ದೀನಿ. ಯಾಕೆ ಅಂತ ಅಂದರೆ ಇವತ್ತು ಸರಸ್ವತಿಯ ಜನ್ಮದಿನ ಅಂತೆ. ನಮ್ಮಮ್ಮ ಹೇಳಿದ್ರು ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡ್ಕೊಂಡು ಪೂಜೆ ಮಾಡೋ ಅಂತ. ಅಂದರೆ ಬೆಳಗ್ಗೆ ಬೇಗ ಎದ್ದಕ್ಕಾಗಲಿಲ್ಲ. ದಟ್ಸ್ ಓಕೆ, ಪರವಾಗಿಲ್ಲ. ಸೊ ಇವಾಗ ಸ್ನಾನ ಮಾಡ್ಕೊಂಡು ನಮ್ಮ ಕಾಲೇಜ್ ಒಳಗಡೆ ಒಂದು ಗಣೇಶನ ಟೆಂಪಲ್ ಇದೆ, ಸೊ ಅಲ್ಲಿಗೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ದೀನಿ. ನಿಮ್ಮ ಜೊತೆ ಮಾತಾಡ್ತಾನೆ ಪ್ಯಾಕ್ ಮಾಡ್ಕೋತೀನಿ ಕಾಲೇಜ್ಗೆ ಹೋಗೋಕ್ಕೆ. ಸೊ ಎಸ್, ಫಸ್ಟು ಸಿಸ್ಟಮ್ನ ಶಟ್ ಡೌನ್ ಮಾಡಬೇಕು, ಲ್ಯಾಪ್ಟಾಪ್ನ ಶಟ್ ಡೌನ್ ಮಾಡಬೇಕು. ಶಟ್ ಡೌನ್ ಮಾಡಿ ಇವತ್ತು ನಮಗೆ ಒಂದು ಪ್ರಾಜೆಕ್ಟ್ ಪ್ರೆಸೆಂಟೇಷನ್ ಇದೆ. ಸೊ ಲ್ಯಾಪ್ಟಾಪ್ ಶಿಟ್ ನಾನೇನು ಮಾತಾಡ್ತಾ ಇದ್ದೀನಿ, ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಇವತ್ತು ನಮಗೆ ಒಂದು ಪ್ರಾಜೆಕ್ಟ್ ಪ್ರೆಸೆಂಟೇಷನ್ ಇದೆ, ಸೊ ಲ್ಯಾಪ್ಟಾಪ್ ಬೇಕು. ಲ್ಯಾಪ್ಟಾಪ್ ತಗೋತಾ ಇದ್ದೀನಿ. ವಾಟರ್ ಬಾಟಲ್ಗೆ ನೀರು ಫಿಲ್ ಮಾಡಿಸ್ಕೋಬೇಕು. ಒಂದು ಬುಕ್ಕು. ಏನು ಗೊತ್ತಾ, ಸ್ಕೂಲಲ್ಲಿದ್ದಾಗ ಒಂದು ಸಬ್ಜೆಕ್ಟ್ಗೂ ಒಂದು ಬುಕ್ ಇಡ್ತಾಯಿದ್ವಿ. ಇವಾಗ ಎಲ್ಲ ಸಬ್ಜೆಕ್ಟಿಂದ ಒಂದೇ ಬುಕ್ ಇಡೋ ಪರಿಸ್ಥಿತಿಗೆ ಬಂದಿದ್ದೀವಿ. ಹೆಂಗೆ ಅಲ್ವಾ ಎಲ್ಲರಿಗೂ ಏನೋ. ಸೊ ಬಾಕ್ಸಿಗೆ ಇವತ್ತು ರವೆ ರೊಟ್ಟಿ ಮತ್ತು ಬದನೆಕಾಯಿ ಪಲ್ಯ. ಸೊ ಚೆನ್ನಾಗಿ ಮಾಡಿದೆ. ನೀನೇ ಹೇಳ್ಕೊಂಡ್ರೆ ಹಿಂಗೆ ಬೇರೆಯವ್ರಿಗೆ ಟೇಸ್ಟ್ ಮಾಡೋಕ್ಕೆ ಕೊಡಬೇಕು ಅಂತ ಹೇಳ್ಬಿಡಿ, ಕೊಡೋಣ. ಓಕೆ, ಇದು ಆ್ಯಕ್ಚುಲಿ ನಾಳೆ ಇರೋದು ನಮಗೆ ಏನೋ ಸಬ್ಮಿಷನ್ನು ಅಲ್ಲ, ನೆನ್ನೆ ಇತ್ತು. ಸಬ್ಮಿಟ್ ಮಾಡಿಲ್ಲ ಅಂತ 2 ಮಾರ್ಕ್ಸ್ ಹೋಯಿತು. ಸ್ಟಿಲ್ ಆದರೂ ತಗೋತಿದ್ದೀನಿ. ಏರ್ಪಾಡ್ಸ್, ಕಾಲೇಜ್ಗೆ ಏರ್ಪಾಡ್ಸ್ ಏನಕ್ಕೆ ಅಂತೆಲ್ಲ ಕೇಳಬಾರ್ದು. ಓಕೆ, ಇವಾಗ ಕಾಲೇಜ್ಗೆ ಹೋಗ್ತಾಯಿದ್ದೀನಿ. ಸೊ ಕಾಲೇಜಲ್ಲಿ ಟೆಂಪಲಲ್ಲಿ ಸಿಗ್ತೀನಿ. ಬಾಯ್. ಇದೇ ನಮ್ಮ ಕಾಲೇಜಿನ ಗಣೇಶನ ದೇವಸ್ಥಾನ. ಎಲ್ಲರೂ ಕೈ ಮುಕ್ಕೊಡಿ. ದರ್ಶನ ಎಲ್ಲ ಸಕ್ಕತ್ತಾಗಾಯಿತು. ದೇವಸ್ಥಾನಕ್ಕೆ ಹೋಗಾದ್ಮೇಲೆ ಕ್ಲಾಸ್ ಇತ್ತು. ಕ್ಲಾಸೆಲ್ಲ ಮುಗಿಸ್ಕೊಂಡು ಬಂದು ಒಂದು ರೌಂಡ್ ನೀಟೇ ಮಾಡಿಕೊಂಡು ಆಮೇಲೆ ಇವಾಗ ರಾತ್ರಿ ಊಟಕ್ಕೆ ರೆಡಿ ಮಾಡ್ತಿದ್ದೀನಿ. ಏನು ಟ್ರೈ ಮಾಡೋಣ ಅಂತ ಅಂದ್ಕೊಂಡೆ ಅಂತ ಅಂದರೆ ಸೋಯಾ ಚಂಕ್ಸ್ ರೈಸ್ ಥರ. ಏನು ಆ ರೆಸಿಪಿ ನಂಗೆ ಗೊತ್ತಿಲ್ಲ, ಸ್ಟಿಲ್ ಆದರೂ ಏನೋ ಮಾಡುವ. ಸೊ ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡ್ತಾಯಿದ್ದೀನಿ ಅಂತ ಅಂದರೆ ಈರುಳ್ಳಿ, ಕರಿಬೇವಿನ ಸೊಪ್ಪು, ಒಣಮೆಣಸಿನ್ಕಾಯಿ ಆ್ಯಂಡ್ ರೈಸ್ ಮತ್ತು ಸೋಯಾ ಚಂಕ್ಸ್ನ ನಾನು ಬಿಸಿ ನೀರಲ್ಲಿ ನೆನೆಸಿದ್ದೆ. ಒಂದು 20 ಮಿನಿಟ್ಸ್ ನೆನೆಸಿದ್ರೆ ಸಾಕು. ಎಷ್ಟಿದೆ ಇಲ್ಲಿ ಗೊತ್ತಾ, ಒಂದು ಪಾಮ್ ಇಷ್ಟಿತ್ತು. ಸೊ ಇದರಲ್ಲಿರೋ ನೀರೆಲ್ಲ ತೆಗಿಬೇಕು. ಆ ಕಡೆ ಹಿಂಗೆ ತೆಗೆದಾದ್ಮೇಲೆ ಕಟ್ ಮಾಡಬೇಕು. ಸೊ ಸೋಯಾ ಚಂಕ್ಸ್ನ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇವಾಗ ಮಾಡೋಕ್ಕೆ ಸ್ಟಾರ್ಟ್ ಮಾಡುವ. ಒಂದು ಪ್ಯಾನ್. ಮೊದಲು ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದಕ್ಕಾದ್ಮೇಲೆ ಸಾಸಿವೆ, ಜೀರಿಗೆ, ಒಣಮೆಣಸಿನ್ಕಾಯಿ ಮತ್ತು ಈರುಳ್ಳಿ, ಹಾಗೆ ಕರಿಬೇವಿನ ಸೊಪ್ಪು, ಒಂದು ಸ್ವಲ್ಪ ಕಡಲೆಬೇಳೆ ಇಷ್ಟನ್ನು ಹಾಕಿ ಫ್ರೈ ಮಾಡಿಕೊಂಡೆ. ಅದಾದಮೇಲೆ ಸೋಯಾ ಚಂಕ್ಸ್ ನೆನೆಸಿ ಕಟ್ ಮಾಡಿಟ್ಟಿರೋ ಸೋಯಾ ಚಂಕ್ಸ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡೆ. ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಒಂದು 5ರಿಂದ 10 ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಂಡೆ. ಇನ್ನೇನು ಫ್ರೈ ಆಯಿತು ಅನ್ನೋವಾಗ ಒಂದು ಅರ್ಧದಿಂದ 3/4 ಸ್ಪೂನ್ ಹಸಿ ಶುಂಠಿನ ತುರಿದು ಹಾಕ್ಕೊಂಡಿದ್ದೆ. ಅದನ್ನು ಒಂದು 2 ನಿಮಿಷ ಫ್ರೈ ಮಾಡಿಕೊಂಡೆ. ಅದಾದಮೇಲೆ ಬಾಯ್ಲ್ ಮಾಡಿದ ರೈಸ್ನ ಹಾಕ್ಕೊಂಡು ಒಂದು 2 ಮಿನಿಟ್ಸ್ ಫ್ರೈ ಮಾಡಿದೆ. ಅದಾದಮೇಲೆ ಒಂದು ಸ್ವಲ್ಪ ಲಾಸ್ಟಲ್ಲಿ ನಿಂಬೆಹಣ್ಣು ಸ್ಕ್ವೀಸ್ ಮಾಡಿ ಎಲ್ಲನೂ ಮಿಕ್ಸ್ ಮಾಡಿದೆ. ಅಷ್ಟೇ. ಉಪ್ಪು ನಾನು ಫ್ರೈ ಮಾಡಬೇಕಾದ್ರೆ ಸ್ವಲ್ಪ ಜಾಸ್ತಿನೇ ಹಾಕಿದೆ. ಸೊ ಉಪ್ಪು ಎಕ್ಸ್ಟ್ರಾ ಏನು ಬೇಕು ಅಂತ ಅನ್ನಿಸ್ತಾ ಇರಲಿಲ್ಲ.
ದ್ಯಾಟ್ಸ್ ಇಟ್. ಒಂದು 15 ಮಿನಿಟ್ಸಲ್ಲಿ ಕ್ವಿಕ್ಕಾಗಿ ರೆಡಿ ಮಾಡ್ಬೋದಂತಹ ಸೋಯಾ ರೈಸ್ ನೀವು ಟ್ರೈ ಮಾಡಿ ಆಯಿತಾ. ಸೊ ಇವಾಗ ಸೋಯಾ ಚಂಕ್ಸ್ ರೈಸ್ ರೆಡಿ ಆಗಿದೆ. ಇಲ್ಲೊಬ್ರು ಇದ್ದಾರೆ, ಅದಕ್ಕೆ ಟೇಸ್ಟ್ ಕೊಡೋಣ. ಅವ್ರು ವಿಡಿಯೋಗೆ ಬರಲ್ಲ, ಜಸ್ಟ್ ಹೆಂಗಿದೆ ಅಂತ ಹೇಳ್ತಾರೆ. ವೈಟಾಗಿ ಕಾಣಲ್ಲ, ಚೆನ್ನಾಗಿದೆ, ಚೆನ್ನಾಗಿದೆಯಾ? ಲೈಟಾಗಿ ಚೆನ್ನಾಗಿದೆ, ಲೈಟಾಗಿ ಚೆನ್ನಾಗಿದೆ ಅಂತೆ. ರೈಟ್, ಇನ್ನೊಬ್ರಿಗೆ ಟೇಸ್ಟ್ ಕೊಡೋಣ ಈಗ. ಅವ್ರಿಗೆ ಮಸಾಲ ಥರ ಜಾಸ್ತಿ ಇಷ್ಟ, ಬಟ್ ಇದು ಇಷ್ಟಪಡ್ತಾರೆ ಇಲ್ವಾ ನೋಡುವ. ನೈಸಾ? ನನಗೆ ಮಸಾಲ ಥರ ಜಾಸ್ತಿ ಇಷ್ಟ ಆಗಲ್ಲ, ಸೊ ಐ ಮೇಡ್ ಲೈಕ್ ದಿಸ್. ನಾನೇ ಟೇಸ್ಟ್ ಮಾಡಿಲ್ಲ. ಇಲ್ಲ ಚೆನ್ನಾಗಿದೆ. ಚೆನ್ನಾಗಿದೆಯಾ? ಸೋಯಾ ಚಂಕ್ಸೇ ಇಷ್ಟ ಇಲ್ಲ ಅಂತ ಅನ್ನೋರು ಚೆನ್ನಾಗಿದೆ ಅಂತ ಒಬ್ರು ಕೊಟ್ಟಿದ್ದಾರೆ ಅಂದಮೇಲೆ ನೀವು ಟ್ರೈ ಮಾಡ್ಬೋದು. ನೀವು ಟ್ರೈ ಮಾಡಿ. ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತು. ಐ ಹೋಪ್ ನಿಮಗೆ ಇಷ್ಟ ಆಗಿದೆ ಅಂತ. ನೀವು ಈ ರೆಸಿಪಿನ ಟ್ರೈ ಮಾಡಿ ಹೆಂಗೆ ಬಂತು ಅಂತ ಹೇಳಿ ಆಯಿತಾ. ಇವತ್ತಿಗೆ ಇಷ್ಟೇ ಕತೆ, ಮತ್ತೆ ಸಿಗ್ತೀನಿ ಮತ್ತೊಂದು ವ್ಲಾಗ್ ಜೊತೆ. ಅಲ್ಲಿವರೆಗೂ ಮಿಸ್ ಮೈ ಟಿಲ್ ನೆಕ್ಸ್ಟ್ ವಿಡಿಯೋ. ಜೈ ಮೋದಕ್ ಪಾಲ, ಟಾಟಾ ಬಾಯ್.